ಮತ್ತು ಈ ಚುನಾವಣೆಗೆ ಬೇಕಾಗುತ್ತಿರುವಂಥ ಮಟ್ಟಿರಲ್ಲ ನಾವು ಇನ್ನೇನು ಮಾಡಬಲ್ಲಿವಿ. ಮೂರನೇ ಒಂದು ಸೆಷನ್ದಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಏನಪ್ಪ ಅಂತಂದರೆ ಮುಂದಿನ ದಿನಗಳಲ್ಲಿ ಈ ದೇಶವನ್ನು ಜಗದ 3ನೇ ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡ್ತೀವಿ ಅಂತ ಅದನ್ನು ಘೋಷಣೆ ಮಾಡಿದ್ದಾರೆ. ಜೊತೆಗೆ ಬಡತನ ಮುಕ್ತವಾಗಿದ್ದಂಥದ್ದು ವಿಕಸಿತ ದೇಶ ಈಗಾಗಲೇ ಆಗ್ಯದ, ಇನ್ನು ಪೂರ್ಣ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ಇದೇ ಸಂದರ್ಭದಲ್ಲಿ ನಮ್ಮ ಅಮಿತ್ ಶಾ ಅವರವರಂತೆ ಅವರು ಇನ್ನೂ ಏನೇನು ಸಾಧ್ಯ ಈ ಒಂದು ಎಲೆಕ್ಷನ್ ಗೆಲ್ಲಲಿಕ್ಕೆ ಆ ಎಲ್ಲ ಅವಕಾಶಗಳು ಸದುಪಯೋಗ ಮಾಡಿಕೊಳ್ಳುವಂಥ ವಿಚಾರ ಇಟ್ಕೊಂಡು UAE ಅಂದರೆ ಈ ಒಂದು 2019 ಪಾಸಾದಂಥ ಈ ಲೋಕಸಭೆ ಪಾಸಾಗಿ ಅಂಗೀಕಾರ ಅಂತ ಈ ಕಾನೂನನ್ನು ರಾಷ್ಟ್ರಪತಿಯವರು ಅನುಮೋದನೆ ಕೊಟ್ಟಿದ್ದಾರೆ. ಈಗಾಗಲೇ ಅದನ್ನು ಈ ಚುನಾವಣೆ ಒಳಗನ ನಾವು ಅದನ್ನು ಶುರು ಮಾಡ್ತೀವಿ ಅಂತ. ಅದರ ಇನ್ನುಳಿದ ದೇಶಗಳೆಲ್ಲ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶದಲ್ಲಿರ್ತಿರುವಂಥ ಮುಸ್ಲಿಮರ ಹೊರತಾಗಿ ಇಸ್ಲಾಮಿಯರ ಹೊರತಾಗಿ ಉಳಿದ ಎಲ್ಲ ಧರ್ಮೀಯರನ್ನು 2014 ನಂತರ ಪೂರ್ವದಲ್ಲಿ ಯಾರಿದ್ದಾರೆ ಅವ್ರನ್ನೆಲ್ಲ ನಾವು ನಮ್ಮ ಇಂಡಿಯನ್ ಅಥವಾ ಪೌರತ್ವ ಸಿಟಿಜನ್ ಅಂತ ಕರ್ಕೊಳ್ತೀವಿ ಅನ್ನುವಂಥ ಮಾತನ್ನು ಹೇಳೋ ಮೂಲಕ ಮತ್ತಷ್ಟು ಇನ್ನೂ ನಾವು 80-20 ಅವರ ಪಾಲಕ್ಕೆ ಅನ್ನುವಂಗೆ ಹೇಳಿದ್ದಾರೆ. ಚುನಾವಣೆಗೆ ಏನೇನು ಬೇಕು ಅವೆಲ್ಲ ಒಂದು ಕಾರ್ಯಕ್ರಮ ಈಗಾಗಲೇ ಹಮ್ಮಿದ್ದಾರೆ. ಮತ್ತು ಈಗಾಗಲೇ ಇದಕ್ಕಾಗಿ ನಮ್ಮ ಸೈನಿಕರನ್ನು ಬಳಸ್ಕೊಳ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತದ, ನಮ್ಮ ನೌಕರಶಾಹಿಗಳನ್ನು ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ತಮ್ಮದು ಅನೇಕ ಸಲ ಚರ್ಚೆ ಆಗ್ಯದ. ಅಲ್ಲಲ್ಲೇ ಸೆಲ್ಫಿ ಪಾಯಿಂಟ್ಗಳು ತೆಗೆದ ಪ್ರಚಾರ ಮಾಡುವಂಥ ಕೆಲಸ ಇವರೆಲ್ಲ ಹಚ್ಚಿದ್ದಾರೆ ಅಂದರೆ ಇವರಷ್ಟೇ ಆಗಿನ ಪ್ರಚಾರ ಮಾಡೋದಕ್ಕೆ ಇನ್ನು ಈ CA ಆದಾಗ ಆಟೋಮೆಟಿಕ್ಕಾಗಿ ಇದನ್ನು ಲಾಭಾರ್ಥಿ ಆಗುವಂಥ ವರ್ಷದ ಅವರು ಪ್ರಚಾರ ಮಾಡ್ತಾ ಇರ್ತಾರೆ. ಮತ್ತು ಇದಕ್ಕೆ ಭಾಳ ದೊಡ್ಡ ಒಂದು ಕೆಲಸವನ್ನು ಈಗ ಒಂದು ಸುದ್ದಿಗಳು ಬರ್ತಾ ಇದ್ದಾವೆ. ಮೀಡಿಯಾಗಳಿಗೆ ಕೇವಲ ಒನ್ ಸೈಡೆಡ್ ನ್ಯೂಸ್ಗಳನ್ನು ಹಾಕುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದರು ಅನ್ನುವಂಥದ್ದು, ಅದಕ್ಕೆ ಬೇಕಾಗುವಂಥ ಹಣದ ವ್ಯವಹಾರಗಳನ್ನು ಮಧ್ಯೆ ಮಾಡಿದರು ಅಂತ ಒಂದಿಷ್ಟು ಈ BJP ವಿರೋಧಿಗಳ ಆರೋಪ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲೇ ಇನ್ನು ಗೋಧಿ ಮೀಡಿಯಾ ಅಂತ ಕರ್ಕೊಳ್ತಾರೆ ಇನ್ನುಳಿದವರು. ಆ ಮೀಡಿಯಾ ಎಲ್ಲ ಕೇವಲ ಚುನಾವಣೆಗೆ ಒಂದೇ ಪಾರ್ಟಿ ಅದಪ್ಪ ದೇಶದಲ್ಲೇ ಇನ್ನುಳಿದ ಪಾರ್ಟಿಗಳಿದ್ದಾವ ಅನ್ನೋದ್ರ ಬಗ್ಗೆ ಹೆಚ್ಚು ಗಮನ ಕೊಡಲಾರ್ದ ಆದಷ್ಟು ಒಂದು ಮಾರ್ಗಸೂಚಿಯನ್ನು ಈಗಾಗಲೇ ಕಳಿಸಿಬಿಟ್ಟಿದ್ದಾರೆ ಇವರು. ಈಗಾಗಲೇ ನಿಮಗೆ ಗೊತ್ತದ ಈ ದೇಶದ ಹೌಸ್ ಈವನ್ ಮೀಡಿಯಾ ಹೌಸ್ಗಳಿದ್ದಾವೆ ಅವೆಲ್ಲ ಹೆಚ್ಚು ಕಡಿಮೆ BJP ಪರ ಇದ್ದಂಥದ್ದು, BJP ಕೈಗೊಂಬೆ ಆಗಿರುವಂಥದ್ದು. ಅದರಲ್ಲೂ ಈ ದೇಶದ ಕಾರ್ಪೊರೇಟ್ಗಳು ಅದಾನಿ ಅಂಬಾನಿ ಅವರ ಕೈಲಿರೋದ್ರಿಂದಾಗಿ ಒಂದು ಇಂದಿನ ಗೌರ್ಮೆಂಟ್ ಪರವಾದಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡುವಂಥದ್ದು. ಇನ್ನೇನು ಚುನಾವಣೆ ಸ್ಟಾರ್ಟ್ ಆಗೇ ಬಿಟ್ಟಿದೆ, ಚುನಾವಣೆ ಘೋಷಣೆ ಆಗಿಲ್ಲ, ಆದರೂ ಚುನಾವಣೆಯನ್ನು ಯುದ್ಧೋಪಾದಿಯಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿವರೆಗೆ ಬಂದು ಹೋದಂಥ ಅನೇಕ ಸರ್ಕಾರಗಳ ಪ್ರಧಾನಿಗಳಾಗಿರ್ಬೋದು, ಅಂದಿನ ಸರ್ಕಾರಗಳಾಗಿರ್ಬೋದು ಈ ರೀತಿಯಾದಂಥ ಒಂದು ಪ್ರಚಾರದ ಒಂದು ತಂತ್ರವನ್ನು ಉಪಯೋಗಿಸಿಲ್ಲ ಅಂತೇಳಿ ಭಾಳಷ್ಟು ಜನ ಹೇಳ್ತಾ ಇರ್ತಾರೆ. ಈ ಒಂದು ಎಲ್ಲ ನೆಲೆಗಟ್ಟಿನಲ್ಲೇ ನಾವು ಇವತ್ತು ಮೋದಿಜಿಯವರು ಗೆಲ್ಲುವ ಏನೇನು ಸಾಧನೆ ಮಾಡಿದ್ದಾರೆ, ಅದು ಗೆಲ್ಲುವ ಸಲುವಾಗಿ ಏನೇನು ಪ್ಲ್ಯಾನ್ ಮಾಡಿದ್ದಾರೆ ಅದ್ರ ಕುರಿತಾಗಿ ಆಗಲಿ, ಅದೇ ಕಾಲಕ್ಕೆ ಈ CA ಒಂದು UCC ಇವುಗಳ ಕುರಿತಾಗಿ ಸಿವಿಲ್ ಕಾಮನ್ ಕೋಡ ಇವ್ರ ಸಲುವಾಗಿ ಒಂದಿಷ್ಟು ಈ ಸಂದರ್ಭದಲ್ಲಿ CAA ತರೋ ಅವಶ್ಯಕತೆ ಇತ್ತ ಅಂತ ಜನಸಾಮಾನ್ಯ ಪ್ರಶ್ನೆ ಮಾಡಿದ್ರು ಸಹಿತ ಅದು BJP ದೃಷ್ಟಿಯಿಂದ ಭಾಳ ಅವಶ್ಯಕ. ಎಷ್ಟು ಬಂದಷ್ಟು ಈ ಇಂಡಿಯಾದಲ್ಲಿ ಬಂದಂಥ ಮುಸ್ಲಿಮೇತರರು ಇವತ್ತು ಹಿಂದೂ ಇರ್ಬೋದು, ಸಿಖ್ ಇರ್ಬೋದು, ಜೈನಿಸಮ್ ಇರ್ಬೋದು, ಬುದ್ಧ ಇರ್ಬೋದು, ಮತ್ಯಾರು ಇರ್ಬೋದು, ಅವ್ರು ಯಾವ ನಮ್ಮ ದೇಶದಲ್ಲಿ ಬಂದು ಉಳಿದಿದ್ದಾರೆ ಅವ್ರಿಗೆ ಒಂದು ಪೌರತ್ವ ಕೊಡುವುದು ಅಂದರೆ ಸಿಟಿಜನ್ಶಿಪ್ ಕೊಡುವಂಥ ಒಂದು ಡಿಸಿಷನ್ ತೊಗೊಂಡಿದ್ದು ಸಹಿತ ಸಾಕಷ್ಟು ಪರಿಣಾಮಕಾರಿಯಾಗಿ ಜನರಲ್ಲಿ ಪ್ರಭಾವ ಬೀರುವಂಥದ್ದು. ಇವೆಲ್ಲವೂ ನಾವು ಇವತ್ತು ವಿಚಾರ ಮಾಡ್ಕೊಂಡು ಹೋದಾಗ ಈ ಒಂದು